ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದಾಗೆ ಇವತ್ತು ಸ್ಯಾಟರ್ಡೇ ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂದರೆ ಯಾವ ಸಕಲೇಶ್ಪುರ ಕೂರ್ಗೂ ಇಲ್ಲ ಇದ್ರ ಮುಂದೆ. ಅಷ್ಟು ಚೆನ್ನಾಗಿದೆ ಎನ್ವೈರನ್ಮೆಂಟು, ಕ್ಲೈಮೇಟು ಎಲ್ಲ, ಗಾಳಿ, ಆಗಾಗ ತುಂತುರು ಮಳೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ ವೆದರಲ್ಲಿ ನನಗೆ ಎಲ್ಲಾದರೂ ಲಾಂಗ್ ರೈಡ್ ಹೋಗಬೇಕು ಅಂತ ಇಷ್ಟ ಇತ್ತು. ಸೊ ಒಂದು ಜಾಗ ನನ್ನ ಮೈಂಡಲ್ಲಿದೆ, ಬಟ್ ಆದರೆ ನಾನು ಇವಾಗ ಹೇಳೋದಿಲ್ಲ. ಅದನ್ನು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ ಮಾಡಿದೆ, ಫುಲ್ ನೋಡಿ ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಮ್ಮ ಬೆಂಗಳೂರು ವೆದರ್ ಹೇಗಿದೆ ಅಂದರೆ ಸಕಲೇಶ್ಪುರ, ಕೂರ್ಗು ಅಥವಾ ಕೊಡೈಕನಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಆ ರೇಂಜ್ಗಿದೆ. ಯಾಕಂದರೆ ಸಮ್ಟೈಮ್ಸ್ ಕ್ಲೌಡಿ ಇರುತ್ತೆ, ಸಮ್ಟೈಮ್ಸ್ ಸನ್ನಿ ಇರುತ್ತೆ, ಸಮ್ಟೈಮ್ಸ್ ಮಳೆ ಬೀಳ್ತಾ ಇರುತ್ತೆ. ಇದೇ ರೀತಿ ನೋಡಿ ಎಷ್ಟು ಮೋಡ ಮುಚ್ಕೊಂಡಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನನಗಂತೂ ಈ ವೆದರಲ್ಲಿ ಮನೇಲಿ ಕೂತ್ಕೊಂಡಿರೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ನಮ್ಗೆ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ, ಜಸ್ಟ್ ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಒಂದು ಆಚೆ ಕಡೆ ಬಂದಿದ್ದು. ಅದು ನಮಗೆ ಬೇರೆ ಕಡೆಗೆ ರೂಟ್ ಮಾಡಿ ಕಳಿಸ್ತಾ ಇದೆ. ಸೊ ಇವತ್ತು ನಾನು ಹೋಗ್ತಿರೋ ಜಾಗ ಬಂದು ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಒನ್ ಡೇ ಔಟಿಂಗ್ ಹೋಗ್ಬೋದು. ಓಕೆ, ನಾನು ಜಾಸ್ತಿ ನಿಮಗೆ ವೆಯ್ಟ್ ಮಾಡಿಸೋದಿಲ್ಲ, ನಾನು ಹೇಳಿಬಿಡ್ತೀನಿ ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ. ನಾನು ಬಂದಿರೋದು ಶಿವನ ಸಮುದ್ರಕ್ಕೆ. ಮತ್ತು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ KRS ತುಂಬಿ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ. ಹಾಗಾಗಿ ನಾನು ಕಾವೇರಿನ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಔಟಿಂಗ್ ಅಂತ. ಹಾಗಂದರೆ ಯಾವುದೇ ರೀತಿ ವೆಹಿಕಲ್ ಪಾರ್ಕಿಂಗ್ ಚಾರ್ಜಸ್ ಇರೋದಿಲ್ಲ, ಅಥವಾ ಫಾಲ್ಸ್ ನೋಡೋದಕ್ಕೆ ಯಾವುದೇ ರೀತಿ ಪೇ ಮಾಡುವಷ್ಟೇನಿಲ್ಲ. ಏನಾದರೂ ನಾವು ಸ್ನ್ಯಾಕ್ಸ್ ತೊಗೊಂಡ್ರೆ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ನಾನು ಹೇಳಿದಾಗೆ ಇದು ನಮ್ಮ ಸಡನ್ ಪ್ಲ್ಯಾನು. ಹಾಗಾಗಿ ನಾವು ಮನೆ ಬಿಟ್ಟಿದ್ದೆ 3:15, 3:20 ಆಗಿತ್ತು. ಅಲ್ಲಿ ಮನೆ ಬಿಟ್ಟು ನಾನಿರೋ ಎಕ್ಸಾಕ್ಟ್ ಲೊಕೇಶನ್ ರೀಚ್ ಆಗೋಷ್ಟೊತ್ತಿಗೆ 5:38 to 5:40 ಆಗಿತ್ತು. ಈ ಟೈಮಲ್ಲಿ ಎಲ್ಲರೂ ನೋಡಿಕೊಂಡು ರಿಟರ್ನ್ ಹೋಗ್ತಾಯಿದ್ರು, ನಾವು ಅವಾಗ ಒಳಗೆ ಹೋಗ್ತಿದ್ದೀವಿ. ಎಲ್ಲ ವೆಹಿಕಲ್ಸು ರಿಟರ್ನ್ ಹೋಗ್ತಿದ್ರಿಂದ ಈ ಜಾಗದಲ್ಲಿ ಸ್ಟಕ್ಕಾಗಿ ಒಂದು 10 minutes ಅಲ್ಲೇ ವೇಸ್ಟ್ ಆಯ್ತು ನಮಗೆ. ನಾವು ಅಂದ್ಕೊಂಡಿದ್ವಿ ಓಪನ್ ಟೈಮು, ಕ್ಲೋಸಿಂಗ್ ಟೈಮ್ ಏನೂ ಇರಲಿಲ್ಲ ಮ್ಯಾಪಲ್ಲಿ. ಹಾಗಾಗಿ ಒಂದು ವೇಳೆ ಹೋದಾಗ ಏನಾದರೂ ಕ್ಲೋಸ್ ಆಗಿದ್ದರೆ ಒಂದು ಲಾಂಗ್ ಡ್ರೈವ್ ಆಯಿತು, ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲಕ್ಕು ರೀಲಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಸೈಟಿಂಗ್ ಆಯಿತು. ನಾನು ನಿಮಗೆ ತೋರಿಸ್ತೇನೆ. ಕಮ್ ಟುವರ್ಡ್ಸ್ ರೈಟ್. ಈ ಕಡೆ ತಿರುಗಿ ಲೈಟಾಗಿ.
ಈಗ ನಿಂತಿರೋ ಜಾಗನೇ ಫೈನಲ್ ಪೀಕ್ ಪಾಯಿಂಟು ಈ ಒಂದು ವ್ಯೂನ ನೋಡೋದಕ್ಕೆ. ನಾನು ಅಲ್ಲಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂತೇಳಿ ಇರುತ್ತೆ, ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿದೆ. ಜನ ಎಲ್ಲ ಸಂಜೆ ಆಗ್ತಾ ಹೊರಟಿದ್ರು, ಪೊಲೀಸವರು ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅಲ್ಲೇ ಸುತ್ತಮುತ್ತ ಇದ್ದರು. ಸೊ ಯಾರು ಏನು ಹೋಗಿ ಅಂತ ಹೇಳ್ತಾ ಇರಲಿಲ್ಲ, ಮತ್ತು ಜನನೂ ಕಮ್ಮಿ ಆಗಿದ್ದಕ್ಕೆ ನನಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ಸಿಕ್ತು. ತುಂಬಾ 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 ಮೈಂಡ್ಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಹಾಗಾಗಿ ನಾನು ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದೆ. ಆ್ಯಂಡ್ ಜನ ಎಲ್ಲ ಹೊರಟೋಗ್ಬಿಟ್ರು, ಯಾಕಂದರೆ ತೀರಾ ಕತ್ಲಾಗ್ತಾ ಇತ್ತು, ಟೈಮ್ ಆಗಿಬಿಟ್ಟಿತ್ತು, ಎಲ್ಲ ಜನ ಹೊರಟಿದ್ರು. ಅಲ್ಲಿ ನಾನು ನಿಂತಿರೋ ಜಾಗದಲ್ಲಿ ಒಂದು 10 ಮೆಂಬರ್ಸ್ ಏನೋ ಇದ್ದರು ಅಷ್ಟೇ. ಇಲ್ಲಿ ಟೈಮಿಂಗ್ಸು ಏನೂ ಇಲ್ಲ, ಪೊಲೀಸವರು ಏನೂ ಕೇಳೋದಿಲ್ಲ ಅಂತ, ಲೀನಿಯನ್ಸ್ ತೊಗೊಳೋದು ಬೇಡ ಅಂತ ನಾವು ಹೊರಗಡೆಗೆ ಬಂದ್ವಿ. ನಾವಿಲ್ಲಿಂದ ಹೋಗುವಾಗ ಎಷ್ಟೊಂದು ತಿಂಡಿ ಸ್ಟಾಲ್ಸು ಟಾಯ್ಸು ಎಲ್ಲ ಇತ್ತು, ಬಟ್ ಆ ಕಡೆಯಿಂದ ಬರುವಾಗ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಏನೂ ಇರಲಿಲ್ಲ. ಅಲ್ಲಿ ಒಂದೇ ಒಂದು ಶಾಪ್ ಓಪನ್ ಇತ್ತು ಅಂತೇಳಿ ಮಸಾಲೆ ಪುರಿ ತೊಗೊಂಡೆ, ಬಟ್ ತೊಗೊಂಡು ಕೈ ಇಟ್ಕೊಳ್ಳೋಷ್ಟೊತ್ತಿಗೆ ಪೊಲೀಸ್ ಜೀಪ್ ಬಂದು ಸೈರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಲ್ಲಿ ಯಾರೂ ಇರಲಿಲ್ಲ, ಆ ಶಾಪ್ ಅವ್ರು ಸಹ ಕ್ಲೋಸ್ ಮಾಡ್ತಾಯಿದ್ರು. ಆ ಸೈರನ್ ಬಂದಮೇಲೆ ಏನೂ ಓಪನ್ ಇರೋದಿಲ್ವಂತೆ, ಎಲ್ಲನೂ ಕ್ಲೋಸ್ ಮಾಡಿಬಿಡ್ತಾರೆ. ಮೇ ಬಿ ಸೆಕ್ಯೂರಿಟಿ ಒಬ್ರು ಇರ್ಬೋದು. ಒಂದೇ ಒಂದು ಸ್ಟ್ರೀಟ್ ಲೈಟ್ಸು ಇಲ್ಲ. ಹೇಗೋ ಫಾಸ್ಟಾಗಿ ತಿಂದ್ಬಿಟ್ಟು ಆಚೆ ಕಡೆ ಬಂದು ನೋಡಿದ್ರೆ ಒಂದೇ ಒಂದು ಸ್ಟ್ರೀಟ್ ಲೈಟ್ಸು ಇಲ್ಲ, ಒಂದು ವೆಹಿಕಲ್ಲು ಇಲ್ಲ. ನಾವು ಬಂದಾಗ ಟ್ರಾಫಿಕ್ ಆಗಿತ್ತು, ಅಂಥ ಜಾಗದಲ್ಲಿ ನೋಡಿ ಒಂದು ವೆಹಿಕಲ್ಲು ಇಲ್ಲ. ನಮ್ಮ ಕಾರ್ ಇದೆ, ಅದ್ರ ಪಕ್ಕ ಒಂದು ವೆಹಿಕಲ್ ಇದೆ, ಮೇ ಬಿ ನನ್ನ ಜೊತೆನಲ್ಲಿ ಇನ್ನೊಂದು 10 ಜನ ಇದ್ದರು, ಅವ್ರದ್ದೇ ಅನಿಸುತ್ತೆ ವೆಹಿಕಲ್ಲು. ಅನ್ಪ್ಲ್ಯಾನ್ಡ್ ಔಟಿಂಗ್ಸ್ ಆರ್ ದ ಬೆಸ್ಟ್ ಔಟಿಂಗ್ ಅಂತಾರಲ್ಲ, ನಿಜ ಅದೇ ನನಗಿವತ್ತು ಆಗಿದ್ದು. ಸೀರಿಯಸ್ಲಿ ತುಂಬಾ ಸೌಲ್ ಸ್ಯಾಟಿಸ್ಫೈಡ್ ಆಗಿತ್ತು, ಪೀಸ್ಫುಲ್ ಆಗಿತ್ತು. ಕಾವೇರಿನ ನೋಡಿದಂತೂ ಬೂಸ್ಟರ್ ಕೊಟ್ಟಂಗೆ ಆಗಿದೆ ನನಗೆ. ಅನ್ಸ್ಕೆಡ್ಯೂಲ್ಡ್ ಔಟಿಂಗ್ ಟರ್ನ್ ಇನ್ ಟು ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೀಕೆಂಡ್. ನನಗಂತೂ ಸಖತ್ತಾಗಿತ್ತು. ಆ್ಯಂಡ್ ನಾನು ನನ್ನ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಾನು ಹೇಳೋದೇನೆಂದರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಕಪಲ್ ಆಗಿರಲಿ ಅಥವಾ ಮ್ಯಾರಿಡ್ ಆಗಿರಲಿ, ಇಲ್ಲಿಗೆ ಒನ್ ಡೇ ಔಟಿಂಗ್ ಬರೋದಕ್ಕೆ ತುಂಬ ಒಳ್ಳೆ ಜಾಗ ಇದು. ತುಂಬ ಪೀಸ್ಫುಲ್ಲಾಗೋ ಇರುತ್ತೆ, ಯಾವುದೇ ರೀತಿ ಟೈಮಿಂಗ್ಸ್ ಇಲ್ಲ ಇಲ್ಲಿ. ಮತ್ತು ಇನ್ನೊಂದೇನೆಂದರೆ, ನನ್ನ ಮಕ್ಕಳಿಗೆ ಸಜೆಸ್ಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ, ಆ ಮಕ್ಕಳುಗಳ ಅಲ್ಲಿ ಒಂದು ಗ್ರಿಲ್ಸ್ ಥರ ಇತ್ತು, ಅದ್ರ ಮಧ್ಯೆ ಎಲ್ಲ ನುಗ್ತಾಯಿದ್ರು. ನನಗೇ ಭಯ ಆಗ್ತಾಯಿತ್ತು ನೋಡಿ, ಎಲ್ಲಿ ಏನಾದರೂ ಬಿದ್ದುಬಿಟ್ರೆ ಏನಪ್ಪ ಅಂತ. ಫಾಲ್ಸಿಗೆ ಬೀಳೋದಿಲ್ಲ, ಬಟ್ ಸ್ಟಿಲ್ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲೇ ಸೆಕ್ಯೂರಿಟೀಸು ಇದ್ದಾರೆ, ಡಬಲ್ ಸ್ಟಾರ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಆದರೂ ಎಷ್ಟೇ ಸೇಫಾಗಿ ನೋಡಿಕೊಂಡ್ರು ಮಕ್ಕಳು ತೀಟೆ ಇದ್ದೇ ಇರ್ತಾರೆ. ಸೊ ಮಕ್ಕಳಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ, ಕರ್ಕೊಂಬಂದ್ರು ಅದು ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ಜಾಗಕ್ಕೆ ಬರೋದಕ್ಕೆ ಯಾವುದೇ ರೀತಿ ನಾನು ಹೇಳಿದಾಗೆ ಎಂಟ್ರಿ ಫೀ ಇಲ್ಲ, ವೆಹಿಕಲ್ ಪಾರ್ಕಿಂಗ್ ಚಾರ್ಜಸ್ ಇಲ್ಲ. ನಾವು ಬಂದಿದ್ದ ದಾರಿ ಬಂದು ಕನಕಪುರ, ಹಲಗೂರು, ಕಬ್ಬಾಳು ಈ ಒಂದು ದಾರಿಯಲ್ಲಿ ಬಂದಿದ್ದು. ಬರ್ತಾ ಮೊದಲು ಟೋಲ್ ಇರಲಿಲ್ಲ, ಈಗ ಟೋಲ್ ಇದೆ. 2 ಟೋಲ್ ಪೇ ಮಾಡಬೇಕಿರುತ್ತೆ. 2ನೇ ಟೋಲ್ ಸ್ವಲ್ಪ ಮೋಸ ಅನ್ನಿಸ್ತು. ಏನಕ್ಕೆ ಅಂದರೆ, ಅದು ಪೇ ಮಾಡಿ 2 ನಿಮಿಷಕ್ಕೆ ನಾವು ಅಲ್ಲಿ ಲೆಫ್ಟ್ ತೊಗೊಳ್ಬೇಕಾಗುತ್ತೆ, ಅದೊಂದು ಬ್ಯಾಡ್ ಥಿಂಗ್. ಅದು ಬಿಟ್ಟರೆ ನಾವು 10:20ಗೆ ಬ್ಯಾಂಗ್ಳೂರು ರೀಚ್ ಆಗ್ತಾ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಶಕ್ತಿ ಇರಲಿಲ್ಲ. ಸೊ ಹೊರಗಡೆ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದು ನನ್ನ ಅನ್ಪ್ಲ್ಯಾನ್ಡ್, ಪೀಸ್ಫುಲ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ, ಶಾರ್ಟ್ ಡಿಸ್ಟೆನ್ಸಲ್ಲಿ ಇರುವಂತಹ ಡೇ ಔಟಿಂಗ್ ಆಗಿತ್ತು. ಈ ನನ್ನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟಲ್ಲಿ ಹೇಳಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.